ಏನು ನಾವು ಇವತ್ತು ಮುಳಬಾಗಿಲು ತಾಲೂಕಲ್ಲಿ ಹೋರಾಟ ಮಾಡ್ತಿರೋದು ವಿಚಾರ ಏನಂತಂದ್ರೆ 40-50 ವರ್ಷಗಳಿಂದ ನಮ್ಮ ತಾಲೂಕಿಗೆ ಮತ್ತೆ ನಮ್ಮ ಜಿಲ್ಲೆಗೆ ಕುಡಿಯೋ ನೀರು ಕೇಳ್ತಾ ಇದ್ದೀವಿ, ವ್ಯವಸಾಯಕ್ಕೆ ನೀರು ಕೇಳ್ತಾ ಇದ್ದೀವಿ. ಆದ್ರೆ ಈ ರಾಜ್ಯದಲ್ಲಿ ನಾವು ಇದೀವಾ ಇಲ್ಲ ಅನ್ನೋದು ಕೇಳೋರು ಗುರುತಿಸೋರು ಇಲ್ದಿರಾಗ್ಬಿಟ್ಟಿದೆ. ನಮ್ಮ ತಾಲೂಕಿಗೆ ನೀರು ಇಲ್ಲೇ ಪಕ್ಕದಲ್ಲಿ ಕೃಷ್ಣಾ ನದಿ ಹರಿತಾ ಇದೆ, 8 ಕಿಲೋಮೀಟರ್ ಕೂಡ ದೂರ ಇಲ್ಲ, ಅಷ್ಟು ಹತ್ರದಲ್ಲಿ ಆಂಧ್ರಕ್ಕೆ ನೀರು ಹರಿತಾ ಇದೆ. ಇಲ್ಲಿಂದ ಕುಪ್ಪಂವರೆಗೂ ಹೋಗ್ತಿದೆ. 800-900 ಕಿಲೋಮೀಟರ್ ಆ ಗಡಿ ಭಾಗಕ್ಕೆ ಆಂಧ್ರದವ್ರು ನೀರು ಕೊಡ್ತಾ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಯಾಕೆ ನಮ್ಗೆ ನೀರು ಕೊಡ್ತಿಲ್ಲ ಗೊತ್ತಿಲ್ಲ. ನಾವು ವ್ಯವಸಾಯ ಮಾಡೋದಕ್ಕೆ ಕುಡಿಯೋದಕ್ಕೆ ನೀರು ಕೇಳಿ 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 ಸಾಕಾಗಿದೆ. ಆದ್ರೆ ಯಾರೇ ರಾಜಕಾರಣಿಗಳು ಬಂದ್ರೆ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಯಾವ ಒಂದು ರಾಜಕಾರಣಿ 40 ವರ್ಷಗಳಿಂದ ಈ ಜಿಲ್ಲೆಯನ್ನು ನೋಡಿದವ್ರಿಲ್ಲ. ಹಾಗಾಗಿ ಇವತ್ತೊಂದು ಹೋರಾಟ ಮಾಡ್ತಾ ಇದ್ದೀವಿ. ಎರಡನೇದು KC ವ್ಯಾಲ್ಯೂ 3 ಎಕರೆ ಅಂತದ ಶುದ್ಧೀಕರಣ ಆಗ್ಬೇಕಾಗಿದೆ, ಅದನ್ನು ಮಾಡ್ತೀವಿ ಅಂತ ಹೇಳ್ತಾ ಇದಾರೆ, ಯಾರು ಮಾಡಿಲ್ಲ. ಎತ್ತಿನ ಹೊಳೆ ಶತಕೋಟಿಗಳಾಗ್ತಾ ಇದಾವೆ ಖರ್ಚು. ಅದಕ್ಕೆ ಆ ಸರ್ಕಾರ ಬಂದ್ರೆ ಈ ಸರ್ಕಾರದ ಮೇಲೆ ಹೇಳೋದು, ಈ ಸರ್ಕಾರ ಬಂದ್ರೆ ಆ ಸರ್ಕಾರದ ಮೇಲೆ ಹೇಳೋದು, ಇದೇ ಆಯ್ತು ಹೊತ್ತು ದುಡ್ಡಂತೂ ನೀರಲ್ಲಿ ಹರಿದಂಗೆ ಹೋಗೋದಾಗಿದೆ, ನೀರು ಮಾತ್ರ ಬರ್ತಿಲ್ಲ. ಅದು ಏನ್ ಮಾಡ್ತಿರೋ ಗೊತ್ತಿಲ್ಲ. ಅದಕ್ಕೆ ಈ ಸರ್ಕಾರಕ್ಕೆ ನಾವು ಧಿಕ್ಕಾರ ಹೇಳ್ತಾ ಇದ್ದೇವೆ. ನೀರು ಬೇಕೇ ಬೇಕು, ನೀರು ಬೇಕು. ಕೃಷ್ಣಾ ನದಿ ಕೋಲಾರ ಜಿಲ್ಲೆಗೆ ಹರಿಸಲೇಬೇಕು. ಕೋಲಾರ ಜಿಲ್ಲೆಗೆ KC ವ್ಯಾಲ್ಯೂ 3 ಶುದ್ಧೀಕರಣ ಆಗಲೇಬೇಕು. ಈ ನಂಬರ್ ದುರಸ್ತಿ ಆಗಲೇಬೇಕು. ಗಾಯಗಳಿಗೆ ಮೀಸಲಿಟ್ಟಿರುವ ಜಮೀನು ಬಲಾಢ್ಯರಿಗೆ ಮಂಜೂರು ಮಾಡಬಾರದು. ಈ ನಮ್ಮ ಸರ್ಕಾರಗಳು ಎಲೆಕ್ಷನ್ ಬಂದಾಗ ಮಾತ್ರ ರೈತರ ಬೆನ್ನೆಲುಬು ಅನ್ನೋದನ್ನು ನೆನ್ಪಿಟ್ಕೊಂಡಿದ್ದಾರೆ ಹೊರತು ರೈತರಿಗೆ ಬೇಕಾದ ನೀರಾಗಲಿ, ಜಮೀನಿಗೆ P ನಂಬರ್ ತೆಗೆಯೋದಾಗಲಿ, ಅವ್ರಿಗೆ ಬೇಕಾದ ಸಲಕರಣೆಗಳು ಸಬ್ಸಿಡಿಯಲ್ಲಿ ಕೊಡೋದಾಗಲಿ, ಇದನ್ನೆಲ್ಲ ಮರೆತು ಅವರು ಭೋಗಗಳು ಅನುಭವಿಸೋದ್ರ ಮೇಲೇ ಇದ್ದಾರೆ ಹೊರತು ನೀನು CM ನಾನ್ CM ಅಂತ. ಇಲ್ಲಿ ಪಾಪ ಕುಡಿಯೋದಕ್ಕೆ ನೀರಿಲ್ವೇ ಜನರಿಗೆ? ನೀರು ಒದಗಿಸ್ಕೊಡೋಣ, ಬದುಕಿದ್ರೆ ತಾನೇ ನಾಳೆ ನಿಮ್ಗೆ ಓಟ್ ಹಾಕೋದು. ನಮ್ಗೆ ನೀರು ಕೂಡ ಕೊಡ್ತೀರಾ, ನೀವು ನಮ್ಮನ್ನು ಹೆಂಗೆ ಓಟ್ ಹಾಕಿಸ್ಕೊತೀರ ಅಂತ ನಾನು ಕೇಳ್ತಾ ಇದ್ದೀನಿ ಮಾಧ್ಯಮಗಳ ಮುಖಾಂತರ. ಮೊದಲು ಕುಡಿಯೋದಕ್ಕೆ ನೀರು ಕೊಡಿ, ಜಮೀನುಗಳಿಗೆ P ನಂಬರ್ ತೆಗೀರಿ. ಅದು ಯಾವುದೋ ಬೆಂಗಳೂರಿಂದ ನೀರು ಕಳಿಸ್ತಿದ್ದೀರಾ, ಆ ಕೆರೆ ಸುತ್ತಮುತ್ತಲು ನಿಂತ್ಕೊಳ್ಳೋದಿಕ್ಕೂ ಗೊಬ್ಬನಾಥ. ಇನ್ನು ಅದನ್ನು ಕುಡಿಯೋದಿರಲಿ, ಉಪಯೋಗಕ್ಕೆ ಬರೋದಿರಲಿ, ಆ ಸುತ್ತಮುತ್ತ ಕೆರೆಗಳು ಸುತ್ತಮುತ್ತ ಸಹ ನಿಲ್ಲೋದಿಕ್ಕಾಗಲ್ಲ. ಅಂತ ನೀರು ನಮಗೆ ಕೊಟ್ಟು ಬದುಕೋದಿಕ್ಕೆ ಬಿಡ್ತಾ ಇದ್ದೀರಾ ನೀವು. ನಾಳೆ ಓಟ್ ಹೆಂಗೆ ಹಾಕಿಸ್ಕೊತೀರಾ? ದಯವಿಟ್ಟು ಮಾಧ್ಯಮಗಳ ಮುಖಾಂತರ ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ, ನೀರು ಕೊಡಿ ಕುಡಿಯೋದಿಕ್ಕೆ. ಇಲ್ಲ ಅಂತಂದ್ರೆ ಉಗ್ರವಾದ ಹೋರಾಟ ಮಾಡೋದಿಕ್ಕೆ ನಾವು ಯಾವ ರೀತಿಗೂ ಹಿಂಜರಿಯೋದಿಲ್ಲ. ಇದನ್ನ ನೆನಪಿಟ್ಕೊಂಡು ಸರ್ಕಾರ ಕೂಡಲೇ ತೀರ್ಮಾನ ತಗೊಂಡು ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು. ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಅದ್ರ ಸೇನೆಯಿಂದ ಏನು ಇವತ್ತು ಮುಳಬಾಗಿಲು ತಾಲೂಕಲ್ಲಿ ಹೋರಾಟ ಹಮ್ಮಿಕೊಂಡಿದ್ದೀವಿ. ಈ ಜಿಲ್ಲೆಗೆ ಮತ್ತು ಈ ತಾಲೂಕಿಗೆ ಯಾವುದೇ ರೀತಿಯಾದಂಥ ನದಿ ಮೂಲಗಳಿಲ್ಲ, ನಾಲೆಗಳಿಲ್ಲ. ಅದರಿಂದ ಸರ್ಕಾರ ಈ ಕೂಡಲೇ ಗಮನ ಹರಿಸಿ ಏನಿವತ್ತು KC ವ್ಯಾಲಿ ಬಿಟ್ಟರು ಸುಮಾರು 4-5 ವರ್ಷ ಆಯಿತು, ಇದುವರೆಗೂ ಮುಳಬಾಗಿಲು ತಾಲೂಕಲ್ಲಿ ಒಂದೇ ಒಂದು ಕೆರೆಗೂ ನೀರು ಹರಿಸಿಲ್ಲ. ಮತ್ತೆ ಅದೇ ರೀತಿ ಇವತ್ತು ಎತ್ತಿನ ಹೊಳೆನಲ್ಲಿ 1000 ಕೋಟಿ ಖರ್ಚು ಮಾಡ್ತಾ ಇದ್ದಾರೆ. ಅದು ಸಹ ಕೋಲಾರ ಜಿಲ್ಲೆಗೆ ಬರೋದು ಗಗನ ಕುಸುಮ ಆಗಿದೆ. ಅದು ಬರುತ್ತೋ ಬರೋಲ್ಲ ಗೊತ್ತಾಗ್ತಾ ಇಲ್ಲ. ಮತ್ತೆ ಏನು ನಾವು ಇವತ್ತು ಈ ಹೋರಾಟನ ಏನು ನಂಬ್ಕೊಂಡಿದ್ದೀವಿ ಅಂದ್ರೆ, ಕೃಷ್ಣಾ ನದಿ ಎಲ್ಲೋ ಇದೆ, ಅದರಿಂದ ಹಿಡಿದು ಕುಪ್ಪಂವರೆಗೂ ಇಲ್ಲಿ ಹೋಗುತ್ತೆ. ಮುಳಬಾಗಿಲು ಗಡಿ ಭಾಗದಲ್ಲಿ ಒಂದು 8 ಕಿಲೋಮೀಟರ್ ಅಂತರದಲ್ಲಿ ಹೋಗ್ತಾ ಇದೆ. ಇಲ್ಲಿ ಸರ್ಕಾರ ಗಮನ ಹರಿಸಿ ಇವತ್ತು ಅಲ್ಲೇನಾದ್ರೂ ಒಂದು ಡ್ಯಾಮ್ ಕಟ್ಟಿ ಮುಳಬಾಗಿಲು ತಾಲೂಕಿಗೆ ಆಗಾದ್ರೂ ಆ ಕೃಷ್ಣಾ ನದಿ ನೀರನ್ನು ಹರಿಸಬೇಕು. ಮತ್ತೆ ಇಲ್ಲಿ ಏನು P ನಂಬರ್ಗಳು ದುರಸ್ತಿ ಆಗ್ಬೇಕು. ಈ ತಾಲೂಕಲ್ಲಿ ಜಾಸ್ತಿ P ನಂಬರ್ಗಳಿದೆ. ಮತ್ತೆ ಏನು ಇವತ್ತು ಈ ದನಕರುಗಳು ಮೇಯಿಸೋದಕ್ಕೆ ಅವತ್ತು ಅಂದಿನ ಸರ್ಕಾರದಲ್ಲಿ ಬಸವರಾಜಪ್ಪನವ್ರು ಇದ್ರು. ಆ ಕಾಲದಲ್ಲೇ ಕಂದಾಯ ಸಚಿವರು ಆ ಕಾಲದಲ್ಲೇನೆ ಮೀಸಲಿಟ್ಟಿದ್ರು ಏನೋ ಭೂಮಿನ, ಈ ಗೋಮಾಳ ಜಾಗಗಳನ್ನ ಒಂದೊಂದು ಊರಿಗೆ ಇಷ್ಟಿಷ್ಟು ಎಕರೆ ಇರಬೇಕು ದನಕರುಗಳು ಮೇಯೋದಕ್ಕೆ ಅಂತ. ಇವಾಗ ಆ ದನಕರುಗಳಿಗೆ ಮೀಸಲಿಟ್ಟಿದ್ದಂತ ಜಾಗಗಳನ್ನ ಸರಿ ಇವತ್ತು ಏನು ಮಂಜೂರು ಮಾಡ್ತಾ ಇದಾರೆ, ಅದನ್ನ ನಿಲ್ಲಿಸಬೇಕು ಈ ಕೂಡಲೇ. ಹಾಗಾಗಿ ನಾವು ಇವತ್ತು ಈ ಒಂದು ಮುಳಬಾಗಿಲು ತಾಲೂಕು ಕಚೇರಿ ಮುಂದೆ ಹೋರಾಟ ಹಮ್ಮಿಕೊಂಡಿದ್ದೀವಿ. ನಮ್ಮ ಇಷ್ಟೋ ಬೇಡಿಕೆಗಳನ್ನ ನೀವು ಈಡೇರಿಸ್ತಿದ್ರೆ ಮುಂದಿನ ಬಜೆಟ್ ಆಗಸ್ಟ್ ಹೊತ್ತಿಗೆ ನಾವು ಕೋಲಾರ ಮತ್ತು ಮಡ್ರಾಸ್ ಏನು ರಾಷ್ಟ್ರೀಯ ಹೆದ್ದಾರಿ ಇದೆ ಅದನ್ನ ಜಾನುವಾರುಗಳ ಸಮೇತ ಬಂದ್ ಮಾಡಿ ನಿಮ್ಮ ಬಜೆಟ್ಗೆ ನಾವು ತೊಂದರೆ ಪಡ್ತೀವಿ ಅಂತೇಳಿ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಸರ್, 280 ಕೆರೆಗೆ ನಡೀತಾ ಇದೆ. 3ನೇ ಹಂತದ ಶುದ್ಧೀಕರಣ ಇಲ್ಲ. ನಾವು ಹಾಕಿದ ಬಂಡವಾಳ ಈಚೆ ಬರ್ತಾರಲ್ಲ, ಆ ಕೆರೆಗಳ ಹತ್ರ ಹೋದ್ರೆ ವರ್ಷ ಇದ್ದು ಅನಾರೋಗ್ಯವಾದ ಪೀಡಿತವಾಗ್ತಾ ಇದ್ರೆ 2ನೇ ಪಾಯಿಂಟ್. 3ನೇದು ಕಂದಾಯ ಸಚಿವರು ಒಂದು ಆದೇಶ ಮಾಡಿದ್ರು, 1 ವರ್ಷ ಆಯ್ತು ಆದೇಶ. P ನಂಬರ್ ದುರಸ್ತಿ ಮಾಡಬೇಕು ಅಂತ. ಇವತ್ತು ಗಡಿ ಭಾಗಗಳಲ್ಲಿ ಚೆನ್ನೈ ಕಾರಿಡಾರ್ಗೆ ಹೋಗಿದೆ, 234 ಹೋಗಿದೆ, ಎಲ್ಲ ಹೋಗಿದೆ. ಆದ್ರೆ ಅವರಿಗೆ ಪರಿಹಾರ ಸಿಗ್ತಾ ಇಲ್ಲ, ಭೂಮಿ ಪರಿಹಾರ.
ಈಗ ಆರ್ಬಿಟ್ರೇಷನ್ ಮಾಡಬೇಕಾದ್ರೆ ಜಿಲ್ಲಾಧಿಕಾರಿಗಳು ಏನ್ ಹೇಳ್ತಾರೆ, ಪಿ ನಂಬರ್ ಇದೆಯಾ, ಅದು ದುರಸ್ತಿ ಆಗಿದೆ, ಆ ಜಮೀನಲ್ಲಿ ಯಾರಿದ್ದಾರೆ ಅಂತೇಳಿ ನಮಗೆ ವಾಸ್ತವ ವರದಿ ಕೊಡುವಂತ ಕೇಳ್ತಾ ಇದ್ರೆ ಅದು ವಾಸ್ತವ ವರದಿ ಕೊಡ್ತಾ ಇಲ್ಲ. ಅದು ಒಂದು ಸಮಸ್ಯೆ. ಅದರ ಮುಖ್ಯವಾಗಿ ಟಿ ಕುರುಬರಹಳ್ಳಿಯಲ್ಲಿ 60 ಎಕರೆ ಗೋಮಾಳ ಜಮೀನನ್ನು ನಿರಂತರವಾಗಿ ಏನ್ ಸರ್ 60 ಎಕರೆ 6 ವರ್ಷ ನಾವು ಹೋರಾಟ ಮಾಡಿ ಉಳಿಸ್ಕೊಟ್ಟಿದ್ದೀವಿ. ಅದನ್ನ ನಿಮ್ಮ ಇಲಾಖೆಯಿಂದನೇ ಜಿಲ್ಲಾಧಿಕಾರಿಗಳಿಗೆ ವರದಿ ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿಗಳು ಅಲ್ಲಿ ಭೇಟಿ ಕೊಟ್ಟಿದ್ವಿ. ನಾವು ಕೇಳ್ತಾ ಇರೋದು ಅದನ್ನ ಪಾಣಿಯಲ್ಲಿ ಹತ್ತಿಸ್ಬೇಕು. ಅದು ಕುರಿಗಾಯಿಗಳಿಗಾಗಿ ಈ ಮಳೆಗಾಲ ಪ್ರಾರಂಭ ಆದಾಗ ನೆಕ್ಸ್ಟ್ ಅಲ್ಲಿ ಕುರಿಗಳಿಗೆ ಅನುಕೂಲವಾದಂಥ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಮರಗಿಡಗಳನ್ನು ನೆಟ್ಟು ಅದನ್ನ ಒಂದು ಭೂಗಳ್ಳದಿಂದ ರಕ್ಷಣೆ ಮಾಡಬೇಕು ಏನ್ ಸರ್. ಮತ್ತೆ ತಾಲೂಕಿನಾದ್ಯಂತ ಒತ್ತುವರಿಯಾಗಿರುವ ಬೆಂಗಳೂರು ಭೂಗಳ್ಳರ ಕಪಿಮುಷ್ಟಿಯಲ್ಲಿರುವ ಅವರಿಗೆ ತನ್ನ ಬೆಂಬಲವಾಗಿ ನಿಂತಿರುವ ಕೆಲವು ಕಂದಾಯ ಅಧಿಕಾರಿಗಳನ್ನು ಗುರುತಿಸಿ ರಿಯಲ್ ಎಸ್ಟೇಟ್ ಮಾಡೋದನ್ನು ಬಿಟ್ಟು ಹಳ್ಳಿಗಳಲ್ಲಿ ವಾಸವ ಹೂಡಿ ಅಲ್ಲಿನ ಜಾನುವಾರುಗಳು ಎಷ್ಟಿದೆ, ರೈತರು ಎಷ್ಟಿದೆ ಅಂತೇಳಿ ವರದಿ ತಗೊಳ್ಳೋದ್ರಲ್ಲಿ ಸಂಪೂರ್ಣ ವಿಫಲವಾಗಿದೆ. ಇವತ್ತು ದೇವರಾಯ ಸಮುದ್ರ ಗೇಟಲ್ಲಿ ನೋಡಿದ್ರೆ ಇದ್ದಿದ್ದ ಕಲ್ಲು ಬಂಡೆಗಳು ಸಂಪೂರ್ಣವಾಗಿ ಎಲ್ಲ ಮುಚ್ಚಾಕಿದ್ದಾರೆ. ಇವತ್ತು ಕಾಂಪೌಂಡ್ ನಿರ್ಮಾಣ ಮಾಡ್ತಾ ಇದ್ದಾರೆ. ಅಂಬೇಡ್ಕರ್ ಭವನಕ್ಕೆ 3 ಎಕರೆ ಕೊಟ್ಟಿರೋದನ್ನು ಬಿಟ್ಟರೆ ಇನ್ನು ಮಿಕ್ಕಿದ್ದೆಲ್ಲ ಹೋಗ್ತಾ ಇದೆ. ಸರ್ವೆ ನಂಬರ್ 34, 35ರಲ್ಲಿ ಅವನು ಯಾರೋ ಬೆಂಗಳೂರು ಬಾಬು ರೆಡ್ಡಿ ಅಂತ ಹೇಳೋದನ್ನು ಇವತ್ತು ಕಾಂಪೌಂಡ್ ಆಗ್ತಾ ಇದ್ದಾನೆ. ಅದು ಬೋವಿ ಏನಂದ್ರೆ ಬೋವಿ ಇನಾಮತಿ ಅಂತಾರಲ್ವಾ, ಕಲ್ಲು ಕುಟ್ಕೋರ್ಗೆ ಕೊಟ್ಟಿರೋದನ್ನ. ಆ ಕಲ್ಲು ಕೊಟ್ಟಿರೋದನ್ನ ಹೆಂಗೆ ನೀವು ಮಂಜೂರು ಮಾಡ್ತೀರಾ? ಹೆಂಗ್ ಸರ್ ಮಂಜೂರು ಆಗ್ತದೆ? ಅದು ಬ್ಯಾಂಕೋ ಪಕ್ಕದಲ್ಲೇ ಸುಮಾರು 60 ಎಕರೆ ಜಮೀನಿದೆ. ತಿಪ್ಪಾರೆಡ್ಡಿ ಅವರಿಗೆ ಮಂಜೂರಾಗಿದೆ ಅಂತ ಹೇಳ್ತಾರೆ. ಕಲ್ಲು ಬಂಡೆಗಳನ್ನ ಮಂಜೂರು ಮಾಡಿ ಅದನ್ನು DC ಕನ್ವರ್ಷನ್ ಮಾಡಿ ಇವತ್ತು ಕಲ್ಲು ಬಂಡೆಗಳು ಹೊಡಿತಾ ಇದ್ದಾರೆ. ಅದಕ್ಕೆ ನಮಗೂ ತಾಲೂಕು ಆಫೀಸ್ ಕೊಟ್ಬಿಟ್ಟು ತಾಲೂಕು ಆಫೀಸ್ ಹೊಡೆದಾಕ್ಬಿಟ್ಟು ನಾವು ಇಲ್ಲ ನನ್ನ ಮನೆಗಿನ ಕಟ್ಕೊಂತೀವಿ. ನೆಕ್ಸ್ಟ್ ಆಗೋದಷ್ಟೇ. ನೆಕ್ಸ್ಟ್ ಏನಾದ್ರು ಗೋಮಾಳ ಜಮೀನು ಉಳಿಸಿ ಮುಂದಿನ ಭವಿಷ್ಯಕ್ಕಾಗಿ ಇಲ್ಲ ಜಾನುವಾರುಗಳಿಗೆ ಮೀಸಲಿಡದೆ ಇದ್ರೆ ಖಂಡಿತವಾಗ್ಲೇ ಹೇಳ್ತೀನಿ, ರೈತರ ವ್ಯವಸಾಯಕ್ಕೆ ಉಪಯೋಗಿಸುವ ಗಟ್ಲಿ ಕಾಂಡ್ರಲ್ಲಿ ಎತ್ಕೊಂಡ್ಬಂದು ತಾಲೂಕು ಆಫೀಸ್ ಕಡೆ ನಮ್ಗೇನು ಬೇಕು? ತಾಲೂಕು ಆಫೀಸು ಅವಶ್ಯಕತೆ ಇಲ್ಲ. ಸರ್ಕಾರಿ ಆಸ್ತಿಗಳನ್ನ ಜನಸಾಮಾನ್ಯರ ಸಮಸ್ಯೆಗಳನ್ನ ಸ್ಪಂದಿಸಂತ ತಾಲೂಕಲ್ಲಿ ಇದ್ರು ಒಂದೇ ಹೋದ್ರು ಒಂದೇ, ನಮ್ಗೇನು ಅವಶ್ಯಕತೆ ಇಲ್ಲ. ಶತಕಗಳಿಂದ ನಾವು ಕೇಳ್ತಾನೆ ಇದೀವಿ ಶುದ್ಧ ಕುಡಿಯುವ ನೀರಿನ ಯೋಜನೆ ಕೊಡಿ ಅಂತೇಳಿ. ಇವತ್ತು ಕಂದಾಯ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಸರ್ವೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಹಳ್ಳಿಗಳಲ್ಲಿ ಎಷ್ಟು ಜಾನುವಾರುಗಳಿದೆ, ಎಷ್ಟು ಕೆರೆಗಳಿದೆ, ಆ ಕೆರೆಗಳಿಗೆ ಶುದ್ಧ ಕುಡಿಯುವ ನೀರು ಜಾರಿ ಮಾಡ್ಬೇಕಾ ಬೇಡ? ಇಲ್ಲ ಜಾನುವಾರುಗಳ ಉಳಿವಿಗಾಗಿ ಗೋಮಾಳ ಏನೂ ಇಲ್ಲ. ಯಾರೋ ಬೆಂಗಳೂರಲ್ಲಿ ಬರ್ತಾನೆ 3 ಎಕರೆ ತೆಗಿತಾನೆ, ಪಕ್ಕದಲ್ಲಿ 6 ಎಕರೆ ಹೊರಟೋಗ್ತಾನೆ. 6 ಎಕರೆಗೂ ಅವನು ಲೇಔಟ್ ಮಾಡ್ತಾನೆ. ಇಲ್ಲ ನಾವು ಯಾರನ್ನ ಕೇಳಬೇಕು? ಇದು ಹೊನ್ನಣ್ಣರೇ ಹೇಳಿ ನೋಡ್ರಿ, ನಾವು ಸಾಂಕೇತಿಕವಾಗಿ ಹೋರಾಟ ಮಾಡ್ತಾ ಇರೋದು. ಇದು ರೈತರ ಒಂದು ಕೋಪ ಕೈಗೇನಾದ್ರೂ ಬಂದಿದೆ ಅಂದ್ರೆ 80ರ ದಶಕದ ಗುಂಡೂರಾವ್ ಸರ್ಕಾರಕ್ಕೆ ಬಂದಿದ್ದ ಗತಿನೇ ನಮ್ಮ ಸರ್ಕಾರಕ್ಕೂ ಬರೋದಿಲ್ಲ. ಕೃಷ್ಣಾ ನದಿ ನೀರು ಬರೀ 8 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹೋಗ್ತಾ ಇದೆ. ಆಂಧ್ರ ರಾಜ್ಯದಲ್ಲಿ ಅವ್ರಿಗಿರೋ ಅಷ್ಟು ಕಾಳಜಿ ನಮ್ಮ ಕರ್ನಾಟಕ ಮುಖ್ಯಮಂತ್ರಿಗಳಿಗಿಲ್ಲ. ಕುರ್ಚಿ ಕಿತ್ತಾಟ, ಡೈಲಿ ಕುರ್ಚಿ ಕಿತ್ತಾಟನೇ. ಆ ಕುರ್ಚಿ ನನಗೆ ಕೊಡು, ಈ ಕುರ್ಚಿ ನಿನ್ಗೆ ಕೊಡು, ಅದನ್ನೇ ಇದು ಮಾಡ್ಕೊಂಡಿದ್ದಾರೆ. ಅಟ್ಲೀಸ್ಟ್ ನಮ್ಮ ಕಂದಾಯ ಅಧಿಕಾರಿಗಳನ್ನ ಸ್ಪಂದಿಸ್ತಾರ? ಅದು ಸ್ಪಂದಿಸ್ತಾ ಇಲ್ಲ. ಅಲ್ಲ ನಾವೇಳೋ ಅರ್ಥ ಮಾಡ್ಕೊಳ್ಳಿ, ಮನುಷ್ಯ ಊಟ ಮಾಡಬೇಕಾದ್ರೆ ಇವತ್ತು ರೈತರ ಕೃಷಿ ಜಮೀನಿಗೆ ಬರೋ ಬಂಗಾರ ಬೆಲೆ ಅಲ್ಲ, ನಿನ್ ಚಿನ್ನ 1000 ಕೋಟಿ ಕೊಟ್ಟು ಖರೀದಿ ಮಾಡೋ, ಆ ಚಿನ್ನ ಕರಗ್ತಾನೆ ಹೊರತು ಆಸ್ತಿ ಕರಗಲ್ಲ. ತಿನ್ನೋದಕ್ಕೆ ಕೃಷಿ ಭೂಮಿನೇ ಬೇಕು. ಆ ಕೃಷಿ ಭೂಮಿನ ನಾವು ಉಳಿಸ್ತಾ ಇಲ್ಲ ಅಂತ ಹೇಳಿದ್ರೆ ನಾವೇನ್ ಮಾಡ್ಬೇಕು? ಇವತ್ತು ಯಾರನ್ನ ಕೇಳಬೇಕು? ಕಂದಾಯ ಅಧಿಕಾರಿಗಳು ಕೇಳ್ಬೇಕಾ? ಸರ್ವೆ ಅಧಿಕಾರಿನ ಕೇಳ್ಬೇಕಾ? ತಹಸೀಲ್ದಾರ್ನ ಕೇಳ್ಬೇಕಾ? ಕೇಳಿದ್ರೆ ನಮ್ಗೆ ಇಟ್ಕೊಡಿ, ದಾಖಲೆ ಸಮೇತ ಕೊಡ್ತಾ ಇದೀವಿ. ಇದಿಲ್ಲ. ನಾವು ಕೇಳ್ತಾ ಇರೋದು ನಮ್ಮ ಆಸ್ತಿ ಕೊಡ್ತೀವಿ ಅಂತ ಕೇಳ್ತಲ್ಲ, ನಿಮ್ಮ ಆಸ್ತಿ ಅದು. ಸರ್ಕಾರಿ ಆಸ್ತಿ ಉಳಿಸಿರಿ. 2,000 ಎಕರೆಯಲ್ಲಿ ಕೈಗಾರಿಕೆ ಮಾಡಿ, ಕೃಷಿ ಆಧಾರಿತ ಮಾವು ಸಂಸ್ಕರಣೆ ಘಟಕ ಮಾಡಿ, ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಯಾವಾಗ ದೇವರಾಯ ಸಮುದ್ರದಲ್ಲಿ ADB ಅವರು ಬಂದು ಸರ್ವೆ ಮಾಡಿದ್ರು ಆವತ್ತಿಂದ ಎಲ್ಲ ಭೂಮಿ ಹೊರಟೋಯ್ತು, ಕಲ್ಲು ಬಂಡೆಗಳೆಲ್ಲ ಮಾರಾಟ ಮಾಡಿ. ದಯವಿಟ್ಟು ನಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒಂದು 10 ಪಾಯಿಂಟ್ ಹಾಕಿದ್ವಿ. 10 ಪಾಯಿಂಟ್ ನೀವು ಸರ್ಕಾರಕ್ಕೆ ಕಳಿಸ್ಕೊಟ್ಟು ನಮಗೆ ಹಿಂಬರಹ ಕೊಡಬೇಕು. ನೀವು ಹಿಂಬರಹ ಕೊಡಿಲ್ಲ ಅಂತ ಹೇಳಿದ್ರೆ ನೀವು ನಮ್ಮ ಮನವಿನ ಕಸದ ಬುಟ್ಟಿಗೆ ಹಾಕಿದೆ ಅಂತ ಲೆಕ್ಕ ಆಗ್ತದೆ. ದಯವಿಟ್ಟು ತಹಸೀಲ್ದಾರ್ ಯಾವಾಗ ಬಂದ್ರು ಬಿಸಿನೇ ಇರ್ತಾರೆ, ಪಾಪ ಇರಲಿ, ನಾವೇನು ಅದಕ್ಕೆ ಟೀಕೆ ಮಾಡಲ್ಲ. ನೀವೇ ನಮ್ಮ ತಹಸೀಲ್ದಾರರು ನಮ್ಮ ಸಮಸ್ಯೆಗಳು ಸ್ಪಂದಿಸ್ತೀರಾ ಅಂತೇಳಿ ಇವತ್ತು ರೈತ ಪರವಾಗಿ ಹೋರಾಟ ಮಾಡಿ, ಜಿಲ್ಲೆಯ ಪರವಾಗಿ, ತಾಲೂಕಿನ ಪರವಾಗಿ ಹೋರಾಟ ಮಾಡಿ ನಾವು ಕೇಳ್ತಾ ಇದ್ದೀವಿ.
ನಾವು ಒಂದೇ ಒಂದು 2% ಕೇಳ್ಬಿಡ್ತೀವಿ, ಅಲ್ಲಿ ಆನ್ಸರ್ ಹೇಳ್ಬಿಡಿ. ಬಿ ನಂಬರು ಗಡಿ ಭಾಗದ ಯಾಕೆ ದುರಸ್ತಿ ಮಾಡ್ತಾಯಿಲ್ಲ. ಒಂದು, ಕುರಿಗಾಯಿಗೆ ಮೀಸಲಿಟ್ಟಿರೋ ಜಮೀನುಗಳನ್ನ ಕೆಲವು ಕಂದಾಯ ಅಧಿಕಾರಿಗಳು ಹಳ್ಳಿಗಳಿಗೆ ಹೋಗ್ತೀರಾ, ಇಲ್ಲೇ ವಾಸ ಹೂಡೋಕ್ಕೆ ಕಾರಣ ಏನು? ಕಂದಾಯ ಅಧಿಕಾರಿಗಳ ಇದು ಇದೆಯಲ್ಲ, ಸುತ್ತೋಲೆ ಇದೆಯಲ್ಲ, ಹಳ್ಳಿಗಳಲ್ಲೇ ಇರ್ಬೇಕಂತೇಳಿ ಯಾಕೆ ಅವರು ವಾಸ ಮಾಡ್ತಾ ಇಲ್ಲ? ಈ ಗಲ್ಲಿಯಲ್ಲೂ ಅವ್ರ ಮನೆ, ಈ ಕಡೆನೂ ಅವ್ರ ಮನೆ. ಎಲ್ಲಿ ಪ್ರತಿಷ್ಠಿತ ಬಡಾವಣೆಗಳಿದೆ ಆ ಬಡಾವಣೆಗಳಲ್ಲಿ ಅವ್ರ ಮನೆ. ನಾವು ಯಾರು ಹುಡುಕ್ಬೇಕು? ಈ ಎರಡು ಸಮಸ್ಯೆನ ಯಾವಾಗ ಬಗೆಹರಿಸಿದೆ? ಗ್ರಾಮಾಡಳಿತದ ಅಧಿಕಾರಿಗಳು ಕೇಂದ್ರ ಸ್ಥಾನದಲ್ಲಿ ಇರಬೇಕು ಅಂತೇಳಿ ಸರ್ಕಾರ, ರಾಜ್ಯ ಸರ್ಕಾರನ ಆದೇಶ ಹೊರಡಿಸಿದೆ. ಹಾಗಾಗಿ ಈಗ ನಾವು ಹೇಳಿದಂಗೆ ಒಂದು ಕೆಲಸ ಒತ್ತಡದಿಂದ ಅವರು ಕೇಂದ್ರ ಸ್ಥಾನದಲ್ಲಿ ಇರಲಿಲ್ಲ. ಕಾರಣ ಏನಂದರೆ, ಈಗ ಗ್ರಾಮ ಪಂಚಾಯಿತಿ ಹಂತದಲ್ಲಿ ಯಾವುದು ಜೂರಿಸ್ಡಿಕ್ಷನ್ ಬರುತ್ತೋ ಗ್ರಾಮ ಪಂಚಾಯತಿಯಲ್ಲಿ ಇರಬೇಕು ಅಂತ ಒಂದು ಆದೇಶ ಆಗಿದೆ. ತದನಂತರ ಈಗ ಪಿ ನಂಬರ್ಸ್ ತಾವೇನು ಹೇಳ್ತಾ ಇದ್ದೀರೋ ಅದನ್ನೆಲ್ಲನೂ ಕೂಡ ಕಾರ್ಯಗತ ಪೂರ್ಣಗೊಳಿಸಬೇಕಾದ್ರೆ ಅವರು ಸ್ವಲ್ಪ ಅಡೆತಡೆಯಲ್ಲಿ ಇದ್ದಾರೆ. ಈಗ ಅಲ್ಲಿಗೂ ಹೋಗ್ತಾ ಇದ್ದಾರೆ, ಮತ್ತೆ ಆ ಕೇಂದ್ರ ಸ್ಥಾನದಲ್ಲಿ ಇರ್ತಾರೆ. ಅದಕ್ಕೆ ಒಂದೇ ಒಂದೆರಡು ದಿವಸ. ಇವತ್ತು ಇವರು ಇರೋದು ಗಡಿಭಾಗದ ಚುಕ್ಕಿನಹಳ್ಳಿಯಲ್ಲಿ. ಇವ್ರದ್ದು ಪಿ ನಂಬರ್ ದುರಸ್ತಿ ಆಗಿಲ್ಲ. ಯಾವ್ದು ಪಿ ನಂಬರ್ ಅಪ್ ಆಗಿದೆ ಅಂತ ಹೇಳಿದ್ರೆ ಅಲ್ಲಿ ಏನೋ ಲಕ್ಷ್ಮೀಕಾಂತು ಇದು ಹೇಳ್ತಾರೆ, ಬಂದಿಲ್ಲ ಆಫೀಸಲ್ಲಿ ಕೂತ್ಕೊಂಡಿದೆ. ವಾಸ ಹೂಡ್ಲಿ, ಅಲ್ಲಿ ಕೂತ್ಕೊಂಡು ಮಾತಾಡ್ಲಿ, ಹಳ್ಳಿಗೂ ತಿರುಗ್ಲಾಡ್ಲಿ. ಯಾಕೆ ಹಳ್ಳಿ ಜನ ಊಟ ಹಾಕಲ್ವಾ? ಅವ್ರು ಏನು ಕೇಳಿದ್ರು ಹಾಕ್ತೀವಿ. ಬಿರಿಯಾನಿ ಬೇಕಾದ್ರೆ ಕುರಿ ಕಟ್ ಮಾಡಿ ಹಾಕ್ತೀವಿ, ನಾಟಿ ಕೋಳಿ ಬೇಕಾದ್ರೆ ನಾಟಿ ಕೋಳಿ ಮಾಡಿ ಹಾಕ್ತೀವಿ. ಅವ್ರು ಬಂದು ಇಲ್ಲಿ ಬಂದ್ಬಿಟ್ಟು ಒಬ್ಬ ದಳ್ಳಾಳಿನ ನೇಮಕ ಮಾಡ್ಕೊಂಡಿರ್ತ ಅವನು ನಾವು ಮೀಟ್ ಮಾಡಬೇಕು. ಆ ಥರ ಏನಿಲ್ಲ. ಇಲ್ಲ ಸರ್, ನಾನು ಆರೋಪ ಮಾಡ್ತಾ ಇದ್ದೀನಿ. ನಾನು ಹೇಳ್ತಾ ಇದ್ದೀನಿ, ಯಾವುದು ಮಂಜೂರಾತಿ ಆಗಿದೆಯೋ ಮೂಲ ಮಂಜೂರಾತಿ ಫೈಲ್ ತಗೊಂಡು ಅವರೇ ಕೂಡ 1 to 5 ಮಾಡಿ ಮೂವ್ ಮಾಡಿದ್ದಾರೆ. ಅಂಥದ್ದು ನೀವು 2500 ಈಗಾಗಲೇ ಆಗೋಗಿದೆ. ಯಾರ್ದಾಗಿದೆ 2500? ಒಬ್ಬ ರೈತಂದು ಇವತ್ತು ರೋಡ್ ಕಳ್ಕೊಂಡಿರೋನು, ಈಗ ಅಲ್ಲ ರೋಡ್ ಕಳ್ಕೊಂಡಿರೋನು ಒಬ್ಬ ರೈತಂದ ಆಗ್ಬಿಡ್ಲಿ, ನಿಮ್ ಕಾಲದಲ್ಲಿ ನಾವು ದುಡ್ಡು ಬರ್ತೀವಿ. ನಾನು ದಾಖಲೆ ಕೊಡ್ತೀನಿ. ಸುಮ್ನೆ ಎಲ್ಲ ಬೆಂಗಳೂರು ಮೂಲದ ಎಲ್ಲ ಬೆಂಗಳೂರವ್ರದ್ದೇ ಆಗಿರೋದು. ಹೊಸ ನಂಬರ್ ಬಂದಿರೋದು ನಿಮ್ಗೆ ದಾಖಲೆ ಕೊಡ್ತೀವಿ. ಕಂದಾಯ ಇಲಾಖೆಯಲ್ಲಿ ಮಾಡಿಲ್ಲ ಅಂತ ಹೇಳ್ಬೇಡಿ, ಮಾಡಿದ್ದೀವಿ, ದಾಖಲೆ ಕೊಡ್ತೀವಿ. ಎಷ್ಟಾಗಿದೆ ಯಾಕೆ ಗಡಿ ಭಾಗದಲ್ಲಿ ಮಾಡ್ತಾ ಇಲ್ಲ? ಈಗ ಮಾಡ್ತಾ ಇದಾರೆ ಎಲ್ಲರೂ ಕೂಡ. ಅಟ್ ಎ ಟೈಮ್ ಇಡೀ ತಾಲೂಕದೆಲ್ಲ ಮಾಡಕ್ ಅವಕಾಶ ಇಲ್ಲ. ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕಾಗಿರೋದು ಭೂಮಿ ಕಳ್ಕೊಂಡ ರೈತರಿಗೆಲ್ಲ ಮಾಡ್ತಾ ಇದ್ರೆ ಸಮುದ್ರ. ಇಡೀ ಕೋಲಾರ ಜಿಲ್ಲೆ, ಇದು ಮುಳಬಾಗಿಲು ತಾಲೂಕಲ್ಲಿ ಆವಡಿ ಹೋಬಳಿಯಲ್ಲಿ 1000 ಫೈಲ್ ಅನ್ನ ಇದು ಮಾಡಿದ್ದಾರೆ. 1000 ಅಲ್ಲಿ ಜೋಡಿ ಗ್ರಾಮ ಅದು ಅಲ್ಲಿ ಮಾಡಂಗೆ ಬರಲ್ಲ. ಕಾರ್ ಲೈಸೆನ್ಸ್ ಸರ್ಟಿಫಿಕೇಟ್ ಬೇಕಾದ್ರೆ ಮಾಡ್ಬೇಕಲ್ಲಿ. ಈಗ ಡಾಕ್ಯುಮೆಂಟ್ ನಾನು ಕೊಡ್ತೀನಿ. ಅದಕ್ಕೆ ಜೋಡಿ ಗ್ರಾಮದ್ದು ತಾವ್ ಹೇಳಿದ್ ನಿಜಾನೇ, ಜೋಡಿ ಗ್ರಾಮ ಅಂತ. ಆದ್ರೆ ಡೀಟೇಲ್ ಸರ್ವೆ ಮಾಡ್ಬೇಕು. ಆ ಜಮೀನಲ್ಲಿ ಎಷ್ಟು ಜನ ಅನುಭವದಲ್ಲಿದ್ದಾರೆ ಎಲ್ರದ್ದು ಒಂದು ಕಡೆಯಿಂದ ಒಂದೊಂದು ಸರ್ವೆ ನಂಬರ್ದು ಸಪ್ರೇಟ್ ಆಗಿ ಅಳತೆ ಮಾಡ್ಕೊಂಡು ಬಂದು ಆ ಊರಿನ ಅನುಭವಸ್ಥರು ಎಲ್ರೂ ಸಹಿ ಹಾಕಿದ್ರೆ ಮಾತ್ರ ಅದನ್ನ ಇದು ಜೋಡಿ ಗ್ರಾಮನ ಖಾತೆ ಮಾಡಕ್ಕೆ ಅವಕಾಶ ಇರೋದು. ತಮಗೂ ಗೊತ್ತಿದೆ. ಒಬ್ಬರು ಬಿಟ್ಟು ನನ್ನ ಜಮೀನು ಬೇಡಪ್ಪ, ಇದು ನನಗೆ ಮಾಡೋದು ಬೇಡ ಅಂದ್ರೆ ಮಾಡೋಕ್ಕಾಗೋದಿಲ್ಲ. ತಮಗೂ ಗೊತ್ತಿದೆ ವಿಷಯ. ಅದು ಬಿಟ್ಬಿಟ್ಟು ಎಲ್ಲಾನು ಕೂಡ ಮೂಲ ಮಂಜೂರಾತಿ ಅಂತ ಇದ್ರೆ ತಗೊಂಡು ಬಂದು ನಾನೇ ಮಾಡಿಸ್ಕೊಡ್ತೀನಿ. ಅದು ಎಷ್ಟಾದ್ರೂ ಆಗಲಿ, 1000 ಫೈಲ್ ಇರಲಿ, ನಾನು ಮಾಡಿಸ್ಕೊಡ್ತೀನಿ. ಇಲ್ಲಾನೇ ಇಲ್ಲ ಅಂದ್ರೆ ಅಧಿಕಾರಿಗಳು ಯಾರಂತೇಳಿ ಹಳ್ಳಿಗಳಲ್ಲಿ ಗೊತ್ತಿಲ್ಲ. ಇನ್ನು ನಾನು ತಗೊಂಡ್ಬಂದು ಫೈಲ್ ಕೊಟ್ಟಿರೋ ನಿರ್ಧಾರಗಳೇ ಗಾಡಿ ಬಿದ್ದೋಗೈತೆ. ನಾವೇನ ಮಾಡಕ್ಕಾಗ್ತದೆ? ಅಲ್ಲಲ್ಲ, ನಿಮ್ಮ LND ಸೆಕ್ಷನ್ ಎಮ್ಮನ್ ಕರೀಲಿ. ಎಲ್ಲ DC ಆಫೀಸಿಂದ ಫೈಲ್ ಬಂದು 15 ದಿನ ಆಗಿದೆ. ನಿಮ್ಮ ಗಮನಕ್ಕೂ ತಂದಿದ್ದೀನಿ. ಮತ್ತೆ ಟೀಕೂರು ಬರೋದು ಯಾಕೆ ವಾಪಸ್ ಕಳಿಸಿಲ್ಲ? ಅದು ಯಾವುದು ಟೀಕೂರು ಕಳಿಸಿರಿ. ಇಲ್ಲಿ 60 ಎಕರೆ ಗೋಮಾಳನ್ನು ಮಂಜೂರು ಮಾಡೋದಕ್ಕೆ DC ಅವರ ಆರ್ಡರ್ ಪ್ರಕಾರ ನಿಮ್ಮ ವರದಿ ಕಳಿಸಿದ್ದಾರೆ. ಏನೋ ತಾಂತ್ರಿಕ ದೋಷ ಇದೆ ಅಂತ ಮತ್ತೆ ವಾಪಸ್ ಕಳಿಸಿದ್ರೆ 15 ದಿನಕ್ಕೆ ಅಲ್ಲೇ ಮಾಡ್ಕೊಂಡಿದ್ದಲ್ಲ. ಹೊರತು ನಿಮ್ಮ ಗಮನಕ್ಕಾಗಲಿ ತಹಶೀಲ್ದಾರ್ ಗಮನಕ್ಕೆ ತಂದಿಲ್ಲ. ವರ್ಗಾವಣೆ ಆಗಿದೆ. ಅಲ್ಲ, ವರ್ಗಾವಣೆ ಆಗಿದೆ, ಬಿಡುಗಡೆನೂ ಮಾಡಿದ್ದಾರೆ. ಎಮ್ಮನ್ನ ಈಗ ಬಿಡುಗಡೆ ಮಾಡಿದ್ದಾರೆ. ಈಗ ಹಳೆ ಫೈಲ್ಸ್ ಎಲ್ಲ ಪಟ್ಟಿ ಮಾಡ್ತಾ ಇದ್ದಾರೆ. ಇವರು ಹೋಗ್ತಾರೆ, ಅದೇ ಅಂತ ಹೋಗಿ ಹಾಕಿದ್ದೀವಿ. ಅದಾದ್ಮೇಲೆ ಬಂದು ಇದನ್ನೇನ್ ಮಾಡಿದ್ರಿ? ನಿಮ್ಮ ಗಮನಕ್ಕೆ ತಂದಿದ್ವಿ. ಪ್ರತಿವಾದಿನೂ ಅವನೇ, ವಾದಿನೂ ಅವನೇ. ಅದರದ್ದು ನೋಟಿಸ್ ಕೊಟ್ಟವ್ರಲ್ಲ, ನೋಟಿಸ್ ಕೊಟ್ಟಿರೋಣ ಬಾಯಿ ಪಡ್ಕೊಂತಾರೆ. ವಾಸ್ತವಾಂಶ ಆಗಿ ನೋಟಿಸ್ ನಾನು ಹೇಳ ಅರ್ಥ ಮಾಡಿ ಪಾಪ ಅಲ್ಲಿ ಆದೇಶ ಆಗಿದೆ. ಸರ್ ಆಗ್ಬಿಡ್ತದೆ. ಕೋರ್ಟ್ ಅಲ್ಲಿ ಆದೇಶ ಆಗಿದೆ. ಕೋರ್ಟ್ ಎಲ್ಲಿ ಸರ್ ಆದೇಶ ಆಗಿದೆ? ವಾದಿನಿ ನೀನೇ, ಪ್ರತಿವಾದಿನಿ ಆದೇಶ ಆಗಿದೆ. ಸಿವಿಲ್ ಕೋರ್ಟ್ ಅಲ್ಲಿ ಅವರು ಕೋರ್ಟ್ ಆರ್ಟ್ ಆಪರೇಷನ್ ಆಗಿದೆ, ಹೋಗಿಲ್ಲ ಕೋರ್ಟ್ಗೆ. ಅದನ್ನ ಕೋರ್ಟ್ ಅವ್ರ ಪರವಾಗಿ ಆಗಿತ್ತು. ನಾವು ಸುಮ್ಮನೆ ಅದನ್ನ ಮಾಡಿಲ್ಲ. ಸರ್ಕಾರ ವಕೀಲರನ್ನ ನಾವು
ಅದ ಇದನ್ನ ಆಯ್ತು ಸರ್, ಅಭಿಪ್ರಾಯ ನೀವು ತಗೊಂಡು ಸ್ವಂತ ಕೂರಿಸಿದ್ದೀರಿ. ನಾನು ಮತ್ತೆ ಕೇಳೋದು ಏನಾಯ್ತು ಮಾಡ್ಕೊಳ್ಳಿ ಈಗ ಸರ್, ರೀಸೆಂಟ್ ಆಗಿ ನೀವು ಸ್ವಂತ ಮಾಡಿಲ್ಲ, ಆದ್ರೆ ವಾದಿ ಪ್ರತಿವಾದಿ ಎರಡನ್ನೂ ಒಬ್ಬನ್ನೇ ಹಂಗ ಹಾಕೊಂಡ್ರಿ. ಅದು ಕಂದಾಯ ಆಕ್ಟ್ ಅಲ್ಲಿ ಇದೆಯಾ? ಕಂದಾಯ ಆಕ್ಟ್ ಅಲ್ಲಿ ಇಲ್ಲಲ್ಲ. ನೀವು ಕೋರ್ಟ್ ಆದೇಶ ಆದ್ರೂ ನೀವು ಆರ್ಡರ್ ಮಾಡುವಾಗ ಆದೇಶ ಮಾಡುವಾಗ ವಾದಿ ಯಾರು ಪ್ರತಿವಾದಿ ಯಾರು ಇಬ್ಬರನ್ನ ಹಾಕೋಬೇಕು, ಮತ್ತೆ ನೋಟಿಸ್ ಕೊಡ್ಬೇಕು. ಅದಕ್ಕೆ ನೋಟಿಸ್ ಖರ್ಚು ಮಾಡ್ಬೇಕಲ್ಲ. ಈಗ ವ್ಯತ್ಯಾಸ ಆಗಿದ್ರೆ ಇದನ್ನ ಆದೇಶನ ಕ್ಯಾನ್ಸಲ್ ಮಾಡಿ ಮತ್ತೆ ಹೊಸದಾಗಿ ಆದೇಶಕ್ಕೆ ಹಾಕೊಳ್ಳಿ. ಯಾವುದೇ ಕೋರ್ಟ್ ಅಲ್ಲಿ ಅಂದ್ರೆ ತಹಶೀಲ್ದಾರ್ ಕೋರ್ಟ್ ಅಲ್ಲಿ ಒಂದು ಸಮಿತಿಯಲ್ಲಿ ಏನಾದ್ರೂ ಆದೇಶ ಮಾಡಿದ್ದು ವೇರಿಫೇರ್ ಆಗಿದ್ರೆ ತಹಶೀಲ್ದಾರ್ಗೆ ಮತ್ತೆ 60 ದಿವಸ ಒಳಗಡೆ ಆ ಕಟ್ಟವನ್ನ ರೀಓಪನ್ ಮಾಡಿ ಮತ್ತೆ ಅದನ್ನ ತಗೊಳ್ಳೋ ಅವಕಾಶ ಇದೆ. ಹಾಗಾಗಿ ಅದನ್ನ ಈಗ 5ನೇ ತಾರೀಕು ರೀಓಪನ್ ಮಾಡಿ ಮತ್ತೆ ಹಾಕೊಟ್ಟಿದ್ದಾರೆ. ಹೊಸ ತಿದ್ದುಪಡಿ ಆಗಿದೆ, ಹಾಗಾಗಿ ಅವ್ರು ಓಪನ್ ಮಾಡಿದ್ದಾರೆ. 5ನೇ ತಾರೀಕೇನೋ ಡೇಟ್ ಆಗಿತ್ತು, ಈಗ ನೆಕ್ಸ್ಟ್ ಡೇಟ್ ಹೋಗಿದೆ. ಅದು ಕೂಡ 60 ದಿವಸದಲ್ಲಿ ಆ ಕೇಸನ್ನು ಇತ್ಯರ್ಥಪಡಿಸುವ ಅಧಿಕಾರ ತಹಶೀಲ್ದಾರ್ಗಿದೆ. ಈಗ ಮೊದಲಿಲ್ಲ, ಏನೋ ಆಯ್ತು ಅಂದ್ರೆ ಗೊತ್ತಿದ್ರೆ ಬಂದು ನಿಮ್ಮ ಹತ್ರ ಚರ್ಚೆ ಮಾಡ್ಬೋದು. ಗೊತ್ತಿಲ್ಲ ನಾವು ನೇಣಾಕಂತ ಸಾಯ್ಬೇಕಲ್ಲ. ಅಯ್ಯೋ ನನ್ನ ಜಮೀನು ಹೋಗ್ಬಿಡ್ತದೆ, ಬದುಕಿ ಸತ್ತೋಗಿರೋ ಹೆಸರಿಗೆ ಜಮೀನನ್ನು ಮಾಡಾಕಿದ್ದಾರೆ. ನಾವು ಕೇಳ್ತಾ ಇರೋದೇನು ಗೊತ್ತಾ, ಇಲ್ಲಿ ಸಾರ್ವಜನಿಕವಾಗಿ ನಾವು ನಿಮ್ಮನ್ನ ಯಾಕೆ ಪ್ರಶ್ನೆ ಮಾಡ್ತಾ ಇದೀವಿ ಅಂತಂದ್ರೆ, ನಾನು ಬಂದು ನಿಮ್ಮ ಆಫೀಸಲ್ಲಿ ಕೂತ್ಕೊಂಡು ನಿಮ್ಮ ಚೇಂಬರಲ್ಲಿ ಕೂತ್ಕೊಂಡು ಕೆಲಸ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕಟ್ಟ ಕಡೆಯ ರೈತನಿಗೂ ಜನಸಾಮಾನ್ಯರಿಗೂ ಕಂದಾಯ ಅಧಿಕಾರಿಗಳ ಸರ್ವೆ, ಅವರ ಕಂದಾಯ ಅಧಿಕಾರಿಗಳ ಒಂದು ಏನು ಸರ್ವಿಸ್ ಸಿಗಬೇಕು. ಇದೇ ದೇವರಾಜ ಸಮುದ್ರ ಗೇಟಲ್ಲಿ 15 ದಿನ, ಒಂದು ತಿಂಗಳಾಗಿದೆ ಒಂದು ಖಾತೆ ಮಾಡಿ, ಸರ್ವೆ ನಂಬರ್ 115, ಹೊಸ ಸರ್ವೆ ನಂಬರ್ 88 ಮಾಡಿ 3 ಎಕರೆ ಮರ ಹಾಕಿದ್ದಾರೆ. ಅಂಜು ಬಾಸ್ಗಂತೆ 3 ಎಕರೆ ಮರ ಹಾಕಿದ್ದಾರೆ. ಇಲ್ಲ ದಾಖಲೆ ಕೊಡು ಅಂತ ಹೇಳಿದ್ರೆ ನಾವು ಕೊಡಲ್ಲ. ನಮಗೆ ಪ್ರಭಾವಿಗಳ ಒತ್ತಡ ಇದೆ. ಯಾವ ಪ್ರಭಾವಿಗಳು? ಪ್ರಪಂಚಕ್ಕೆ ಯಾರು ಪ್ರಭಾವ ಇಲ್ಲ ಸರ್. ತಾಯಿ ಗರ್ಭದಲ್ಲಿ 9 ತಿಂಗಳಿದ್ದ ಅಷ್ಟೇ. ತಕ್ಷಣ 9 ತಿಂಗಳು ಈಚೆ ಬಂದ್ಬೇಕು, ಪ್ರತಿಯೊಬ್ಬರು ಸಾಯಲೇಬೇಕು. ಕಂದಾಯ ಇಲಾಖೆಯಲ್ಲಿ ಅಷ್ಟು ಪ್ರಭಾವಿಗಳಿದ್ದಾರೆ ಸರ್. ನಾವು ಧಾರ್ಮಿಕ ದಾಖಲೆ ಕೊಟ್ರೆ ಇನ್ನು ಬಂದು ಇಲ್ಲೇ ಕುತ್ಕೋಬೇಕು, ಉಪವಾಸ ಸಾಯ್ಬೇಕು ನಾವು. ನಮ್ಮ ಅಪ್ಪನ ಆಸ್ತಿನ ಉಳಿಸ್ಕೊಳ್ಳಿ ಅಂತ ಕೇಳಕ್ಕ. ಇನ್ನ ಕೆರೆಗಳು ನೆಪ ಮಾತ್ರಕ್ಕೆ ನಾವು ದೂರ ಕೊಡ್ತೀವಿ, ಹೋಗ್ತೀವಿ, ಸರ್ವೆ ಮಾಡ್ತೀರಾ, ಅದನ್ನ ಎಲ್ಲಿದೆ ಅಲ್ಲಿ ಬರೀ ಒಯ್ದುಕೊಂಡು ಬರ್ತೇವೆ. ತಿಂಗಳಿಗೆ ಅವನು ಮತ್ತೆ ಇದು ಮಾಡ್ಕೊತಾನೆ. ಏನ್ ಸರ್ ಮಾಡಕ್ಕಾಗುತ್ತೆ? ಈಗ ಕೆರೆ ಒತ್ತುವರಿದೆಲ್ಲ ಕೂಡ ಕ್ರಿಮಿನಲ್ ಕೇಸ್ಗೆ ಅಯ್ಯೋ ಯಾವಾಗ ಸರ್? ಅಲ್ಲ, ಈಗ ನಮ್ಮಲ್ಲಿ ಆಗಿರೋದು 803 ಕೆರೆ ಆಯ್ತಾ. 803ಅಲ್ಲಿ 10ರಿಂದ 16 ಕೆರೆ ಬಿಟ್ರೆ ಮಿಕ್ಕಿದ 100% ಆಗಿದೆ. ನಾವು ಅದನ್ನ ಗ್ರಾಮಾಂತರ ಆದ್ರೆ ಇಒ ಸಾಹೇಬ್ರಿಗೆ ಹಸ್ತಾಂತರ ಮಾಡಿದೀವಿ, PDOಗೆ ಹಸ್ತಾಂತರ ಮಾಡಿಬಿಟ್ಟು ಕಾಪಿಟ್ಟು ಇಒ ಕೊಟ್ಟಿದ್ದೀವಿ. ಇನ್ನೊಂದು 16 ಕೆರೆ ಇದೆ. 16 ಕೆರೆಗೆ ಸ್ವಲ್ಪ ಕೆರೆ ತುಂಬಿಕೊಂಡಿದೆ. ಇಲ್ಲೊಂದು ಟೌನ್ ಸ್ವಲ್ಪ ಪ್ರಾಬ್ಲಮ್ ಇದೆ. 100% ಎಲ್ಲಾ ಕೆರೆಗಳನ್ನ ಒತ್ತುವರಿ ತೆರವು ಮಾಡಿ. ಅವನಾರ ಬೆಂಗಳೂರು ಬಂದು 2 ಎಕರೆ ಮಾತ್ರ ತಗೊಂಡಿರೋದು, 8 ಎಕರೆ ಕೆರೆ ಒತ್ತುವರಿ ಮಾಡ್ಕೊಂಡಿದ್ದಾನೆ. 8 ಎಕರೆ 100 ಸರಿ ಹೇಳಿದೀವಿ, ಇದುವರೆಗೂ ಇಲ್ಲ. ಇದ್ರ ತಾವೇನ್ ಕೇಳಿದ್ರೆ ಅದು ಬೇಕಾದ ಮಾಹಿತಿ ನಾನು ಕೊಡ್ತೀನಿ. 90% ಎಲ್ಲಾನು ಕೂಡ ಕೆರೆ ಒತ್ತುವರಿ ಮಾಡಿ ಹಸ್ತಾಂತರ ಮಾಡಿದೀವಿ. ಇನ್ನು ಟೌನ್ ಮಾತ್ರ ಇದೆ. ಅದು ಬೇಕಾದ್ರೆ ತಮ್ಮ ಮಾಹಿತಿ ಏನ್ ಬೇಕು ಕೊಡ್ತೀನಿ ನಾನು. ಅದ್ರ ಬಗ್ಗೆ ಏನಿಲ್ಲ, ಎಲ್ಲ ಕೆಲಸ ಮಾಡ್ತಾ ಇಲ್ಲ ಅಂತಂತೂ ಇಲ್ಲ. ತಹಸೀಲ್ದಾರ್ ಗಮನಕ್ಕೆ ತಗೊಂಡ್ಬನ್ನಿ. ನಾವು ಕೇಳ್ತಾ ಇರೋದು KCVL 3ನೇ ಹಂತದ ಶುದ್ಧೀಕರಣ ಆಗ್ಲೇಬೇಕು. ಕೃಷ್ಣಾ ನದಿ ನೀರು ಕೋಲಾರ ಜಿಲ್ಲೆಗೆ ಹರಿಬೇಕು. ಶಾಶ್ವತ ನೀರಾವರಿ ಆದಷ್ಟು ಬೇಗ ಹರಿಯುವ ಜೊತೆಗೆ ಒತ್ತುವರಿಯುವ ಕೆರೆ ರಾಜಕಾರಣಿಗಳು ತೆರವುಗೊಳಿಸಬೇಕು. P ನಂಬರ್ ದುರಸ್ತಿ ಆಗ್ಲೇಬೇಕು. ಅದರಲ್ಲಿ ಬಲಾಟೆಗರು ಬಿಟ್ಟು ಕಟ್ಟಕಡೆಯ ಪ್ರಜೆಗೂ ಅಂದ್ರೆ ಕಟ್ಟಕಡೆಯ ರೈತನ ಒಂದು ಇದಾಗಬೇಕು. ಮತ್ತೆ P ಕುರುಬರಲ್ಲಿ ಏನು ಗೋಮಾಳ ಜಮೀನು ಮೇಲೆ ಮುಗಿಸಿಟ್ಟಿದ್ದೀರಾ, ಅದು ದರ್ಖಾಸ್ತು ಕಮಿಟಿ ಅವ್ರಿಗೂ ಇವ್ರಿಗೂ ಮಂಜೂರು ಮಾಡ್ತೀನಿ, ಅದನ್ನ ಬಿಡಬೇಕು. ಮತ್ತೆ ಅವರು ಕೃಷಿ ಇಲಾಖೆಯಿಂದ 1919ನೇ ಇಸ್ವಿಯಲ್ಲಿನ ಜನಗಣತಿ ಹಾಕಿದ್ದಾರೆ. ಇವತ್ತು ಆ ಊರಲ್ಲಿರೋ ಕುರಿಗಳು ಹಸುಗಳೆಲ್ಲ ಕಳ್ಕೊಂಡ್ರೆ ಮಿನಿಮಮ್ ಅಂದ್ರೆ ಒಂದು 10,000 ದಾಟ್ತದೆ. ಅದನ್ನ ಸಂಪೂರ್ಣವಾಗಿ ತನಿಖೆ ಹಾಕಬೇಕು. ಓಕೆನಾ? ಸರ್ಕಾರಿ ಆಸ್ತಿಗಳಲ್ಲಿ ಉಳಿಯುವ ಜೊತೆಗೆ ಕಂದಾಯ ದೇವರಾಜ ಸ್ವಾಮಿ ಕಂದಾಯ ವ್ಯಾಪ್ತಿಯಲ್ಲಿ 2,000 ಎಕರೆ ಸರ್ಕಾರಿ ಗೋಮಾಳ ಉಳಿಸಿ ಕೃಷಿ ಆಧಾರಿತ ಮತ್ತು ಮಾವು ಸಂಸ್ಕರಣೆ ಗತಿಗೆ ಆದ್ಯತೆ ನೀಡಬೇಕು ಅಂತೇಳಿ, ಮತ್ತೆ 1000 ಎಕರೆ ಕಲ್ಲು ಬಂಡೆಗಳು ಏನು ಮಾಯ ಆಗ್ಬಿಟ್ಟಿದೆ ಅವನ್ನ ಹುಡುಕೊಟ್ಬಿಡಿ, ದಯವಿಟ್ಟು ನಿಮ್ ಕೈ ಮುಗಿದು ಕೇಳ್ಕೊಂತೀವಿ ಅಂತ ಹೇಳ್ಬಿಟ್ಟು ಮನೆಗೆ ಬಂದ್ಬಿಡಿ ಸರ್.